ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಈಗ ಒಂದು 2 ದಿನಗಳ ಹಿಂದಷ್ಟೇ ನಾನು ಈ ಒಂದು ಉಚಿತ ಮನೆ ಕಾನ್ಸೆಪ್ಟ್ ಬಗ್ಗೆ ನಾನು ಹೇಳಿದ್ದೆ. ಮೈಸೂರಿಗೆ ಬರುವಂಥವರು, ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು, ಅನುಕೂಲ ಇಲ್ಲದೆ ಇರೋವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ಮನೆಯನ್ನು ಬಳಸ್ಕೋಬೋದು ಅಂತ ಹೇಳಿದೆ. ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತು. ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಕಮೆಂಟ್ಸೇ ಬಂದಿತ್ತು. ಅದರಲ್ಲೂ ಕೆಲವರು ಒಂದಿಷ್ಟು ಜನ ಇದನ್ನು ಹೇಗೆ ಕಾರ್ಯರೂಪಕ್ಕೆ ತರ್ತೀರಾ, ಸುಮ್ಮನೆ ವೀಡಿಯೋಗೋಸ್ಕರ ಅಷ್ಟೇ, ವ್ಯೂಸ್ಗೋಸ್ಕರ ಮಾಡ್ತಾಯಿದ್ದೀರಾ ಅಂತ ಕೂಡ 1-2 ಕಮೆಂಟೇನೋ ನೋಡಿದೆ ನಾನು. ಸಾಮಾನ್ಯ ನೆಗೆಟಿವ್ ಕಮೆಂಟ್ಸ್ ಎಲ್ಲ ನಾನು ತಲೆಗೆ ಹಾಕ್ಕೊಳ್ಳೋಕೆ ಹೋಗಲ್ಲ, ಅಲ್ಲಲ್ಲೇ ರಿಮೂವ್ ಮಾಡಿಬಿಟ್ಟಿರ್ತಾರೆ. ಆದ್ರೂ ಅದೊಂದು ಕಮೆಂಟ್ ಯಾಕೋ ಮನಸ್ಸಿಗೆ ಇದಾಗ್ತಿತ್ತು. ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಅದು ನಮ್ಮ ತೋರಿಕೆಗೋ ಅಥವಾ ವ್ಯೂಸ್ಗೋಸ್ಕರನೋ ಇನ್ನೊಂದೇ ಅಲ್ಲ, ನಮ್ಮ ಆತ್ಮತೃಪ್ತಿಗಷ್ಟೇ. ವಿಡಿಯೋ ಮಾಡಿದ ಉದ್ದೇಶ ಬಂದು ಯಾರಾದರೂ ಬಳಸ್ಕೊಳ್ಳಿ, ಮಾಹಿತಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದಂಥದ್ದು. ಇನ್ನಿದು ಯಶಸ್ವಿ ಆಗಲ್ಲ, ಕಾರ್ಯರೂಪಕ್ಕೆ ತರ್ತೀರಾ ಇಲ್ವಾ ಅಂತೆಲ್ಲ ಇದು ಮಾಡಿದರು. ಆ್ಯಕ್ಚುಲಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಸಿದ್ಮೇಲೆ, ಅಂದರೆ ಬಾಡಿಗೆಯಲ್ಲಿ ವಾಸ ಇದ್ದರು, ಕ್ಲೀನಾಗೇ ಇದೆ ಮನೆ, ಬಟ್ ಆದರೆ ಡೀಪ್ ಕ್ಲೀನಿಂಗ್ ಮಾಡಿಸಿದ ಮೇಲಿಂದ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ PDO ಎಕ್ಸಾಮ್ ಇದೆಯಲ್ಲ, ಅದಕ್ಕೆ ಯಾರಾದರೂ ಬಳಸ್ಕೊಳ್ಳೋರು ಇದ್ದರೆ ಬಳಸ್ಕೊಳ್ಳಿ, ಉಚಿತವಾಗಿ, ಯಾವುದೇ ರೀತಿಯಾದಂಥ ದುಡ್ಡು ಕಾಸು ಕೊಡಬೇಕಾಗಿಲ್ಲ. ಜೊತೆಗೆ ಊಟ ತಿಂಡಿ ವ್ಯವಸ್ಥೆ ಕೂಡ ನಾವೇ ಮಾಡ್ತೀವಿ ಅಂತ ಹೇಳಿದ್ದೆ. ಆಗ ನೆಕ್ಸ್ಟ್ PDO ಎಕ್ಸಾಮಿಂದ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಈಗಲೇ ಆ್ಯಕ್ಚುಲಿ ನಾಳೆ ಒಂದು ಎಕ್ಸಾಮ್ ಇದೆ, ಅಂದರೆ ಡಿಸೆಂಬರ್ 3ನೇ ತಾರೀಕು ರೈಲ್ವೆ ಪೊಲೀಸ್ SI ಎಕ್ಸಾಮ್ ಇದೆ. ಆ ಒಂದು ಎಕ್ಸಾಮ್ಗೋಸ್ಕರ ನನಗೆ ಬೆಂಗಳೂರಿಂದ ಫೋನ್ ಬಂತು ಒಂದು. ಅಂದರೆ ನಾನೇನು ನಂಬರ್ ಕೊಟ್ಟಿದ್ದೆ ನಮ್ಮ ಒಂದು ಆಫೀಸ್ ಎಡಿಟರ್ದು, ಅವರಿಗೆ ಫೋನ್ ಬಂತು, ಡಿಸೆಂಬರ್ 3ನೇ ತಾರೀಕು ಎಕ್ಸಾಮ್ ಇದೆ ರೈಲ್ವೆ ಪೊಲೀಸ್ದು, ಬರಬಹುದಾ ಉಳ್ಕೋಬೋದಾ ಅಂತ ಕೇಳಿದ್ರು ಪಾಪ. ಯತೀಶ್ ಕುಮಾರ್ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಬನ್ನೇರುಘಟ್ಟನ ಜಿಗಣಿ ಅಲ್ಲಪ್ಪ, ಜಿಗಣಿಯಿಂದ ಫೋನ್ ಮಾಡಿದಂಥದ್ದು. ಸೊ ನಾನು ಅಂದೆ, ಕ್ಲೀನ್ ಎಲ್ಲ ಮಾಡಿಸಿಲ್ಲ ಸರ್, ಅದಾದಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಇಲ್ಲ ಮೇಡಮ್, ನನಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಆದರೆ ಸಾಕು ಅಂತ ಹೇಳಿದ್ರು ಪಾಪ. ಅದಕ್ಕೋಸ್ಕರ ಆಯಿತು, ಹಂಗಿದ್ರೆ ಬನ್ನಿ, ಏನೂ ತೊಂದರೆ ಇಲ್ಲ ಅಂತಂದೆ. ಅದಕ್ಕೆ ಅವತ್ತು ಬಂದಿದ್ದಾರೆ. ತೋರಿಸ್ಬೋದಪ್ಪ ನಿನ್ನ, ಏನು ತೊಂದರೆ ಇಲ್ಲಲ್ಲ. ಇವರೇ ಯತೀಶ್ ಕುಮಾರ್ ಅಂತ ಅಂದ್ಬಿಟ್ಟು ನಾಳೆ ರೈಲ್ವೆ ಪೊಲೀಸ್ SI ಎಕ್ಸಾಮ್ ಬರೀತಾ ಇದ್ದಾರೆ. ವಿಡಿಯೋ ನೋಡ್ತಾ ಇರೋಂಥವ್ರು ಒಂದು ಮನಸ್ಫೂರ್ತಿಯಾಗಿ ಒಂದು ಆಲ್ ದ ಬೆಸ್ಟ್ ವಿಶ್ ಮಾಡಿಬಿಡಿ. ಕೆಲಸ ಸಿಗ್ಲಿಕ್ಕೆ ಭಾಳ ಸಾಕಷ್ಟು ಪ್ರಿಪೇರ್ ಆಗ್ತಾಯಿದ್ದಾನೆ ಹುಡುಗ. 22 ವರ್ಷ ಅಷ್ಟೇ, ಅದಕ್ಕೆ ಹೋಗು ಬಾ ಅಂತ ಕರಿತಾ ಇದ್ದೀನಿ. ಏನು ಮೇಡಮ್ ನೀವು ರೆಸ್ಪೆಕ್ಟ್ ಕೊಡಲ್ವಾ, ಹಂಗೆ ಹಿಂಗೆ ಅಂತಲೂ ಕೆಲವ್ರು ಕಮೆಂಟ್ ಹಾಕ್ಬಿಡ್ತೀರ, ಅದಕ್ಕೋಸ್ಕರ ಚಿಕ್ಕ ಹುಡುಗ, ಅದಕ್ಕೆ 22 ವರ್ಷ, ನಾಳೆ ರೈಲ್ವೆ ಪೊಲೀಸ್ ಎಕ್ಸಾಮ್ ಬರೀತಾ ಇದ್ದಾನೆ. ನಮ್ಮ ಈ ಒಂದು ಏನು ಕಾನ್ಸೆಪ್ಟ್ ಇತ್ತು, ಉಚಿತ ಮನೆ ವಸತಿ ಸೌಲಭ್ಯ ಕಲ್ಪಿಸುವಂತಹ ಕಾನ್ಸೆಪ್ಟು, ಈ ಒಂದು ಕಾನ್ಸೆಪ್ಟ್ನ ಮೊದಲೇ ಅತಿಥಿ, ನಮ್ಮ ಒಂದು ಮನೆಯ ಎಕ್ಸಾಮ್ ಪರೀಕ್ಷಾರ್ಥಿಗಳಲ್ಲಿ ಮೊದಲ ಅತಿಥಿ ನಾಳೆ ಎಕ್ಸಾಮ್ ಬರೀತಾ ಇದ್ದಾರೆ. ಸಾಕು ಪಾಪ, ಸುಮ್ಮನೆ ಅವ್ರಿಗೂ ಮುಜುಗರ ಮಾಡೋದು ಬೇಡ. ಓಪ ಏನೋ ಪ್ರಿಪೇರ್ ಆಗ್ತಾಯಿದ್ದಾರೆ. ಇಲ್ಲಿಗೆ ಬಂದರು. ಆ್ಯಕ್ಚುಲಿ ಫೋಟೋ ಬರೆದ್ಬಿಟ್ಟು ಬಂದುಬಿಟ್ಟಿದ್ದಾರಂತೆ. ಈ ಟೈಮ್ನಲ್ಲಿ ನಾನು ಒಬ್ರಿಗೆ ಮುಖ್ಯವಾಗಿ ಥ್ಯಾಂಕ್ಸನ್ನು ಹೇಳಬೇಕು. ಯಾರು ಅಂತಂದರೆ ಕೊಡಪ್ಪ ಇಲ್ಲಿ, ಆ್ಯಕ್ಚುಲಿ ಇವರೇ ನಮ್ಮ ಒಂದು ಎಡಿಟರ್. ಯಾಕಂದರೆ ತಪ್ಪ, ಯಾಕೆ ಈ ಒಂದು ಟೈಮ್ನಲ್ಲಿ ನೀನು ಏನು ಮಾಡ್ಕೊಪ್ಪ, ಯಾಕೆ ಈ ಟೈಮ್ನ ತೊಗೋತಾ ಇದ್ದೀನಿ ಅಂದರೆ, ಈಗ ನಾನು ಏನು ತೋರಿಸ್ದೆ, ಆ ವ್ಯಕ್ತಿ ಹೆಸರು ಗೋವಿಂದರಾಜ್ ಅಂತ ಅಂದ್ಬಿಟ್ಟು ನಮ್ಮ ಆಫೀಸ್ನಲ್ಲಿ ಎಡಿಟರ್ ಕೆಲಸ ಮಾಡೋವಂತಹ ವ್ಯಕ್ತಿ. ಈ ರೀತಿ ಏನೋ ಮಾಡ್ತೀವಿ ಅಂತ ಅಂದಾಗ ಒಬ್ಬರ ಕೈಯಿಂದನೇ ಏನೂ ಆಗಲ್ಲ. ಜಸ್ಟ್ ನಾನು ಮನೆ ವ್ಯವಸ್ಥೆ ಮಾಡ್ಬೋದು ಅಷ್ಟೇ, ಆದರೆ ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟು ತುಂಬ ಇದೆ. ಈಗ ಹುಡುಗ ಪಾಪ ಬಂದು ಫೋಟೋ ಮರ್ತುಬಿಟ್ಟು ಬಂದುಬಿಟ್ಟಿದ್ರಂತೆ. ಅದು ಫೋಟೋ ಸ್ಟುಡಿಯೋಗೆ ಹೋಗ್ಬಿಟ್ಟು ಪ್ರಿಂಟ್ ತೆಗಿಸ್ಬೇಕಾಗಿತ್ತು. ಜೊತೆಗೆ ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕೆ ಊಟದ ವ್ಯವಸ್ಥೆ ಮನೇಲಿ ಮಾಡೋಕ್ಕಾಗಿರಲಿಲ್ಲ, ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು. ಪ್ರತಿಯೊಂದನ್ನು ಕೂಡ ಒಬ್ಬ ತಮ್ಮನ ರೀತಿ ನಿಂತ್ಕೊಂಡು, ನಾನು ಏನೇ ಕೆಲಸ ಹೇಳಿದ್ರು, ಏನೇ ಕೆಲಸ ಇದ್ರೂ ಕೂಡ ನಾನು ಮಾಡ್ತೀನಿ ಬಿಡಿ ಮೇಡಮ್ ಅಂತ ಒಬ್ಬ ತಮ್ಮನ ರೀತಿ ಸಪೋರ್ಟಾಗಿ ನಿಂತಿದ್ದಾನೆ. ಜೊತೆಗೆ ಇಲ್ಲಿ ಗೆಸ್ಟ್ ಯಾರಾದರೂ ಬಂದರೆ ಸುಮ್ಮನೆ ಅವ್ರನ್ನೇ ಬಿಡೋಕ್ಕೂ ಆಗಲ್ಲ. ಅದಕ್ಕೆ ಅವ್ರ ಜೊತೆಲಿದ್ದು ಅವ್ರಿಗೆ ಏನು ಬೇಕು ಬೇಡ ಎಲ್ಲ ವಿಚಾರಿಸ್ಕೋಬೇಕಲ್ಲ. ಅದಕ್ಕೂ ಕೂಡ ಪಾಪ ನಮ್ಮ ಎಡಿಟರೇ ಕೂಡ ಇಲ್ಲೇ ಉಳ್ಕೊಂಡು, ಊರಿಗೂ ಹೋಗ್ದೇನೆ ಅವರು ಕೂಡ ಇಲ್ಲೇ ಉಳ್ಕೋತಾರೆ. ಯಾರು ಗೆಸ್ಟ್ ಬರ್ತಾರೆ ಅವ್ರ ಜೊತೆ ಪರವಾಗಿಲ್ಲ ಮೇಡಮ್ ನಾನು ಉಳ್ಕೋತೀನಿ ಅಂತ ಅಂದ್ಬಿಟ್ಟು ಉಳ್ಕೋತಾ ಇದ್ದಾನೆ. ಅದಕ್ಕೆ ನಾನು ಈ ಒಂದು ವಿಡಿಯೋ ಮೂಲಕ ಅವನಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಥ್ಯಾಂಕ್ಸ್ ಕಣಪ್ಪ ಗೋವಿಂದರಾಜು, ಪ್ರತಿಯೊಂದು ಕೆಲಸಕ್ಕೂ ಕೂಡ ತಮ್ಮನ ರೀತಿ ಒಂದು ಬೆನ್ನೆಲುಬಾಗಿ ನಿಂತಿದ್ದಾನೆ. ಖುಷಿ ಆಯಿತು. ಸೊ ಇವಾಗ ಇನ್ನೂ ಮನೆ ಕ್ಲೀನಿಂಗ್ ಆಗಿಲ್ವಲ್ಲ, ಅಂದರೆ ಡೀಪ್ ಕ್ಲೀನಿಂಗ್ ಆಗಿಲ್ಲ. ನಾಳೆ ಇದರಲ್ಲಿ ಈ ವಾರದಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ, ಪೇಂಟಿಂಗ್ ಎಲ್ಲ ಆದಮೇಲೆ. ಅದಕ್ಕೆ ಸದ್ಯಕ್ಕೆ ಈಗ ಮಲ್ಕೊಳ್ಳೋಕ್ಕೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದೀವಿ. ನೆಕ್ಸ್ಟು ಇದೆಲ್ಲ ಕ್ಲೀನಿಂಗು ಪೇಂಟಿಂಗ್ ಆದಮೇಲೆ ಬೆಡ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ. ಯಾಕಂದರೆ ಒಬ್ಬರು ಅತಿಥಿಗಳು ಬರ್ತಾರೆ ಅಂದರೆ ಅದು ಸುಮ್ಮನೆ ಏನೋ ಬೇಕಾಬಿಟ್ಟು ಮಾಡಬಾರ್ದು, ಕಾಟಾಚಾರ ಮಾಡಬಾರ್ದು ಅನ್ನೋದೇ ನನ್ನ ಒಂದು ಇಂಟೆನ್ಷನು. ಅತಿಥಿ ಸತ್ಕಾರನೂ ಚೆನ್ನಾಗಿ ಆಗಬೇಕು. ಸೊ ಬೆಡ್ ವ್ಯವಸ್ಥೆ ಎಲ್ಲ ಆಗುತ್ತೆ, ಸ್ವಲ್ಪ ಕ್ಲೀನಿಂಗು ಪೇಂಟಿಂಗ್ ಎಲ್ಲ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ. ನೆಕ್ಸ್ಟ್ ಬರುವಂಥವ್ರು ಇನ್ನೊಂದು ಮುಖ್ಯವಾದ ವಿಚಾರ, ಇಲ್ಲಿ ಉಳ್ಕೊಳ್ಳೋ ಅಂಥವ್ರು ಬಿಸಿನೀರು ವ್ಯವಸ್ಥೆ, ಗೀಝರು, ಸೋಲಾರು ಎಲ್ಲವೂ ಕೂಡ ಇರುತ್ತೆ. ಆದರೆ ದಯವಿಟ್ಟು ನೀವು ಬರುವಾಗ ನೀವು ಬರುವಾಗ ಟವಲ್ ಆಗಿರ್ಬೋದು, ಸೋಪು, ಬ್ರಷು, ನಿಮ್ದು ಏನೇನು ಐಟಮ್ ಇರುತ್ತೆ ಪರ್ಸ್ನಲ್ ಥಿಂಗ್ಸ್, ಅದನ್ನು ಒಂದು ತಂದುಬಿಟ್ರೆ ನನಗೊಂದು ಸ್ವಲ್ಪ ಸಹಾಯ ಆಗುತ್ತೆ. ಯಾಕಂದರೆ ಒಬ್ರು ಯೂಸ್ ಮಾಡಿದ್ದೆ ಇನ್ನೊಬ್ರಿಗೆ ಕೊಡೋದಕ್ಕೆ ನನಗೂ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಒದಗಿಸೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ನೆಕ್ಸ್ಟ್ ಯಾರಾದರೂ ಎಕ್ಸಾಮ್ ಬರೀತಾ ಇರೋವಂಥವ್ರಾಗಿರ್ಬೋದು, ಅಥವಾ
ಇಂಟರ್ವ್ಯೂಗೆ ಬರೋವಂಥವ್ರಾಗಿರ್ಬೋದು, ಒಳ್ಳೆ ಉದ್ದೇಶಕ್ಕೆ ಅನುಕೂಲ ಇಲ್ಲದೇ ಬರೋವಂಥವ್ರು ಮೈಸೂರಿಗೆ ಎಕ್ಸಾಮ್ ಸೆಂಟರ್ ಬಿದ್ದಿರೋವಂಥವ್ರಾಗಿರ್ಬೋದು, ಬೇರೆ ಎಕ್ಸಾಮ್ಸು ಓದ್ತಾ ಇರೋವಂಥವ್ರು ಎಕ್ಸಾಮ್ಸ್ ಬರೀಬೇಕು ಅಂತ ಬರ್ತಾರಲ್ಲ ಅಂಥವ್ರಾಗಿರ್ಬೋದು, ನೀವು ಅನುಕೂಲ ಇಲ್ಲದೇ ಇರೋವಂಥವ್ರು ಖಂಡಿತವಾಗ್ಲೂ ಇಲ್ಲಿ ಬಂದು ಉಚಿತವಾಗಿ ನೀವು ಫ್ರೀಯಾಗಿ ಉಳ್ಕೊಬೋದು. ಊಟ ತಿಂಡಿ ವ್ಯವಸ್ಥೆ ಕೂಡ ನಮ್ಮ ಕಡೆಯಿಂದನೇ ಆಗುತ್ತೆ. ಇದಿಷ್ಟ ನಾವು ವಿಚಾರ ತಿಳಿಸ್ಬೇಕಾಗಿತ್ತು. ಹಾಗೆ ಯಾರು ಕಮೆಂಟ್ ಮಾಡಿದರೆ ಇದು ಕಾರ್ಯರೂಪಕ್ಕೆ ತರಲ್ಲ ಸುಮ್ಮನೆ ವ್ಯೂಸ್ಗೋಸ್ಕರ ಅಂತ, ಅವ್ರಿಗೆ ಏನಿಲ್ಲ, ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ತಗೋತೀವಿ. ಅವ್ರಿಗೂ ಕೂಡ ಥ್ಯಾಂಕ್ಸ್. ಹಾಗೆ ತುಂಬ ಜನ ವಿಶ್ ಮಾಡಿದರೆ ಒಳ್ಳೆಯ ಉದ್ದೇಶ ಇದು ಅಂತ ಅಂದ್ಬಿಟ್ಟು ಅವರಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.